ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಅಧ್ಯಕ್ಷರೇ, ಈಗ ಏನು ಬಜೆಟ್ ಮ್ಯಾಗ ನಾ ಮಾತಾಡೋದಿನ ಅವಾಗ ಎಲ್ಲ ನಾನು ಏನ್ ನನ್ನ ಬಲ್ಲಿ ಅಂತ ಹಾಕ್ಲಿದೋ ಅದನ್ನು ನಾನು ಸದನ ತಿಳಿಸ್ತೀನಿ. ನಾ ಯಾವುದೇ ಅಂಕಿ ಸಂಖ್ಯೆಗಳನ್ನ ನಾನೇ ಕಪೋಲ ಕಲ್ಪಿತವಾಗಿ ಈಗ ಹೇಳಿದ್ನಲ್ಲ, ಅದೇ ನನ್ನ ಬಲ್ಲಿನ ದಾಖಲೆ ಇದ್ರಿ. ಈಗ ನಾ ತಗೊಂಡ್ ಬಂದಿಲ್ಲ. ಈ ಬಜೆಟ್ ಮ್ಯಾಗ ನಾ ಮಾತಾಡೋದಿನ ಅವಾಗ ನಾವೆಲ್ಲಾನು ಏನದ ಕೇಂದ್ರ ಸರ್ಕಾರ ಯಾವ್ಯಾವ ಯೋಜನೆಗೆ ಎಷ್ಟು ಕೊಟ್ಟಿದೆ, ನೀವು ಬಜೆಟ್ ನಲ್ಲಿ ಈ ಸಲ ಕೃಷ್ಣಾ ಮೇಲ್ದಂಡೆಗೆ ಯೋಜನೆಗೆ ನೀವು ಎಷ್ಟು ಹಣ ಇಟ್ಟಿರಿ ಅದನ್ನು ನೀವು ಮೊದಲು ಬಹಿರಂಗ ಪಡಿಸ್ರಿ. ಒಂದು ರೂಪಾಯಿ ಇಟ್ಟಲ್ಲ ನೀವು. ಹಾಗಂತೇಳಿ ಸದನದಲ್ಲಿ ಸುಳ್ಳು ಹೇಳದ ಯಾರು ಮಾತಾಡ. ಈಗ ಇದು ಟೋಟಲಿ ಅನ್ಟ್ರೂ. ನೀವು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು, ಸೀನಿಯರ್ ಮೆಂಬರ್ ಆಗಿರೋರು, ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡಿರೋರು, ಮಧ್ಯ ಹೇಳಗಿಲ್ಲ. ಅವರೇ ಅಟ್ಟೆ ಆಗ್ಬೇಕನ್ನು ಯಾರಿದ್ದವ್ರು ನಾವು ಯಾಕೆ ಆಗ್ಬಾರ್ದು? ಸಾಮಾನ್ಯ ಒಬ್ಬ ನಂದೇನ್ ತಕರಾರು ಇಲ್ಲ. ಅವ್ರು ಏನ್ ಹೇಳಿದ್ದಾರೆ? 224 ಜನರಲ್ಲಿ 224 ಜನರಲ್ಲಿ ಯಾರು ಬೇಕಾದ್ರೂ ಆಗ್ಬೋದು. ಸಂವಿಧಾನದಾಗ ಯಾರು ಬೇಕಾದ್ರೂ ಅಧಿಕಾರ ಇದೆ. ಆಗ್ಬೋದು, ನೀವು ಅಷ್ಟೇ ಇಲ್ಲ. ಆಗ್ಬೋದು. ಅಪ್ಪ ಕಡೆ ನಮ್ಮ ಮಗ ಆಗ್ಬೇಕನ್ನೋ ಮುಖ್ಯಮಂತ್ರಿ ಜನರ ಆದೇಶ, ಎಲ್ಲರ ಅಪ್ಪ ಕೂಡ ಅಲ್ಲ. ಅಧ್ಯಕ್ಷರೇ, ಅಲ್ಲ ಯತ್ನಾಳ್ ಅವ್ರು ಸುಳ್ಳು ಹೇಳ್ತಾರೆ. ನಾವು ಏನಪ್ಪ ಮಾತಾಡ್ಬೇಕು. ಯತ್ನಾಳ ಅಂತಿವರು ಸೀನಿಯರ್ ಲೀಡರು ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಬಿಟ್ಟಿದಾರಲ್ಲ ಅನ್ನೋದು ಅಷ್ಟೇ. ಪದೇ ಹೇಳೋಗಿಲ್ಲ. ಏನನ್ನು ನಾ ಸ್ಪಷ್ಟೀಕರಣ ಕೊಡ್ತೀನಿ. ಅದಕ್ಕೆ ಬೇಡ, ಮತ್ತೆ ಮಾತಾಡುವಾಗ ಆಯ್ತು ಹೇಳಿದ್ರಲ್ಲಿ ಕೊಟ್ಟಿದ್ದಾರೆ, ನೀರಾವರಿ ಯೋಜನೆಗಳಿಗೆ ಆಯ್ತು. ಮತ್ತೆ ಬಜೆಟ್ ಅಲ್ಲಿ ಮಾತಾಡೋದು ಕೊಡಿ ಎಲ್ಲಾನು ನಾನು ಓಕೆ. ನಾನು ಬಜೆಟ್ ಭಾಷಣದಲ್ಲಿ ಹೇಳ್ತೇನೆ. ಈಗ ಮಾನ್ಯ ಅಧ್ಯಕ್ಷರೇ, ಪದೇ ಇದ್ರೆ ನಮಗೆ ಈ ಫ್ಲೋ ಆಫ್ ಥಾಟ್ಸ್ ಕಟ್ಟಾಗ್ಬಿಡ್ತದೆ. ಮಾನ್ಯ ಸದಸ್ಯರು, ನಾನು ನೀವು ಹೇಳಿದ ಮೇಲೆ ಮತ್ತೆ ಬಾಯಿ ಹಾಕ್ಲಿಲ್ಲ. ಅಲ್ಲೇ ಬೇರೆಯವರು ಎದ್ದು ಹೇಳ್ತಾರೆ. ನಾನು ಲೀಡರ್ ಆಸ್ ಚೀಫ್ ಮಿನಿಸ್ಟರ್, ಆಸ್ ಲೀಡರ್ ಆಫ್ ದಿ ಹೌಸ್. ಚಲರಾಯಸ್ವಾಮಿ ಅವರು ಸುಮ್ಮನೆ ಮಧ್ಯ ಹೇಳಿ ಮಾಡೋಕ್ ಹೋಗ್ಬಾರ್ದು. ಮಧ್ಯ ಎದ್ದಾಳಬಾರ್ದು. ನಮ್ಮ ಅನುಮತಿ ತಗೋಬೇಕು ಫಸ್ಟ್ ಆಫ್ ಆಲ್. ಆಮೇಲೆ ಇವ್ರ ಅನುಮತಿ ತಗೋಬೇಕು, ಸ್ಪೀಕರ್ ಅನುಮತಿ ತಗೋಬೇಕು, ಆಮೇಲೆ ಮಾತಾಡಬೇಕು. ಅನುಮತಿ ಕೊಟ್ರೆ ನಾನು ಈಲ್ಡಾದ್ರೆ ಮಾತಾಡಿ, ಬೇಡ ಅಂತ ಹೇಳಿದವರು ಯಾರು? ಮೊನ್ನೆ ಅಧ್ಯಕ್ಷರೇ, ಯತ್ನಾಳ್ ಅವರು ಬಜೆಟ್ ಮೇಲೆ ಮಾತಾಡುವಾಗ ಹೇಳ್ತೀವಿ ಅಂತ ಹೇಳಿದ್ದಾರೆ. ಹೇಳಲಿ ಪಾಪ. ನಾನು ಹೇಳೋದು ಸುಳ್ಳು ಸತ್ಯನಾ, ಅವ್ರು ಹೇಳೋದು ಸತ್ಯನಾ ಎಲ್ಲ ಹೇಳಲಿ. ಐ ಹ್ಯಾವ್ ನೋ ಅಬ್ಜೆಕ್ಷನ್. ಸೊ 10,000 ಕೋಟಿ ಬಂದಿದೆ. ಮತ್ತೆ ಅದು ಗ್ರಾಂಟ್ಸ್ ಅಲ್ಲ, ಅನುದಾನ ಅಲ್ಲ. 50 ವರ್ಷದವರೆಗೆ ದೇಶದ ಎಲ್ಲ ರಾಜ್ಯಗಳಿಗೆ ಇಂಟ್ರೆಸ್ಟ್ ಫ್ರೀ ಲೋನ್ ಕೊಟ್ಟಿರೋದು. ಕೇಂದ್ರ ಸರ್ಕಾರ ಅನುದಾನ ಕೊಟ್ಟಿಲ್ಲ. 2 ವರ್ಷದಲ್ಲಿ 1030 ಕೋಟಿ ಕೊಟ್ಟಿದ್ದಾರೆ. ಕೊಟ್ಟಿಲ್ಲ ಅಂತ ನಾನು ಹೇಳಲ್ಲ, ಬಟ್ ಇಟ್ ಈಸ್ ಎನ್ ಇಂಟ್ರೆಸ್ಟ್ ಫ್ರೀ ಲೋನ್. ಎಲ್ಲ ರಾಜ್ಯಗಳಿಗೂ ಕೊಟ್ಟಿದ್ದಾರೆ. ಸೊ ಇದನ್ನ ಸದನದಲ್ಲಿ ನಾನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ವಿರೋಧ ಪಕ್ಷದವರಿಗೆ ಏನೂ ಮಾತಾಡಕ್ಕೆ ಸಿಗಲಿಲ್ಲ. ಅದಕ್ಕೆ ಈ ತರ ಸುಳ್ಳು
ಮಾಹಿತಿಯನ್ನ ಸದನ ಮುಂದೆ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದು.